ಇವನು ಗಳಿಸಿರೋದೆಲ್ಲ ಕೋಟಿ ಕೋಟಿ, ವ್ಯವಹಾರ ಮಾಡೋದೆಲ್ಲ ಕೋಟಿ ಕೋಟಿ. ತಗಲಾಕೊಂಡಿರೋದು ಯಾವುದರಲ್ಲಿ ಗೊತ್ತಾ? 1 ಲಕ್ಷ ರೂಪಾಯಿ ಕಳ್ಳತನ ಆಗಿರೋ ಪ್ರಕರಣದಲ್ಲಿ. ಕಳ್ಳನನ್ನ ನೋಡಿ ಪೊಲೀಸರೇ ಗಾಬರಿ ಆಗೋಗ್ಬಿಟ್ಟಿದ್ದಾರೆ. ಈ ಮಟ್ಟದಲ್ಲಿ ಕಳ್ಳನ ಅಂತ. ಹಲೋ ನಮಸ್ಕಾರ, ನಾನು ನಿಮ್ಮ ಅರುಣ್ ಬಡಿಗೇರ್. ಮತ್ತೊಂದು ಸುದ್ದಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಸುದ್ದಿಯನ್ನು ನೀವು ನೋಡ್ತಾ ಇದ್ರಿ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇವನ್ನೆಲ್ಲ ಕೇಳಬೇಕು, ಹೇಗೆ ಇರ್ತಾರೆ ನಮ್ಮ ಸಮಾಜದಲ್ಲಿ, ಯಾವ ಮಟ್ಟದಲ್ಲಿ ಇರ್ತಾರೆ ಅಂತ ಹೇಳಿ. ವಿಮಾನದಲ್ಲಿ ಪ್ರಯಾಣ ಮಾಡಿಕೊಂಡು ಲಕ್ಸುರಿ ಹೋಟೆಲ್ನಲ್ಲಿ ಇದ್ಕೊಂಡು ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಳ್ಳತನ ದರೋಡೆ ಮಾಡೋದು ಹೆಂಗೆ ಸೂಪರ್ ಅಲ್ವಾ? ಈ ಆಸಾಮಿಯನ್ನ ನೋಡ್ಬಿಟ್ರೆ ನೀವು, ಇವನು ಹಿಂಗೆ ಮಾಡ್ತಾನ, ಈ ಥರ ಕಳ್ಳತನ ಮಾಡೋಕ್ಕೆ ಸಾಧ್ಯನಾ ಈ ವ್ಯಕ್ತಿನ ಅಂತ ನಿಮ್ಗೆ ಡೆಫಿನೆಟ್ಲಿ ಒಂದು ಪ್ರಶ್ನೆ ಬರುತ್ತೆ. ಯಾಕೆ? ಹಲವು ರಾಜ್ಯಗಳಲ್ಲಿ ಇವನು ಸರಣಿ ಕಳ್ಳತನ ಮಾಡಿದ್ದಾನೆ. ನಂಗೆ ನಗು ಯಾಕೆ ಬರ್ತಾ ಇದೆ ಅಂತಂದರೆ, ಈ ವ್ಯಕ್ತಿಯ ಫೋಟೋನ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು. ಆ ವ್ಯಕ್ತಿಯ ಫೋಟೋನ ನೀವು ನೋಡಿಬಿಟ್ರೆ ಗಾಬರಿ ಆಗೋಗ್ಬಿಡ್ತೀರಾ. ಇವನ ಕಡೆಗೆ 1 ಕೋಟಿ ಮೌಲ್ಯದ, ಅದು ಎಲ್ಲಿ, ಮುಂಬೈಯಲ್ಲಿ ಒಂದು ಮನೆ ಇದೆ. ಆಡಿ ಕಾರಲ್ಲಿ ಓಡಾಡ್ತಾನೆ. ಕಳ್ಳತನ ಮಾಡಬೇಕಂದ್ರೆ ಏನು ಬಳಸ್ತಾನೆ ಗೊತ್ತಾ ಇವನು? ಬೈಕು, ಆಟೋ, ಬಸ್ಸು, ಕಾರು, ನೋ ವೇ, ಓನ್ಲಿ ಫ್ಲೈಟ್. ಹೆಂಗೆ ಸೂಪರ್ ಅಲ್ವಾ? ಅವನ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಸ್ಟೋರಿ. ಇದನ್ನು ಕೇಳಬೇಕು ನೀವು. ಎಲ್ಲಿ ಅವನು, ಏನು ಮಾಡ್ತಾ ಇದ್ದ, ನಿಮ್ಮನೇನೋ ಆಗಿದ್ದಿದ್ರೆ ಕಳ್ಳತನ, ಇವನೇ ಏನಾದರೂ ಮಾಡಿದ್ನೋ ಯಾರಿಗೂ ಗೊತ್ತು. ಡೌಟ್ ಬರ್ಬೋದೇನೋ, ಒಂದ್ಸಲ ನೋಡ್ಕೊಳ್ಳಿ. ಹಲವು ರಾಜ್ಯಗಳಲ್ಲಿ ಸರಣಿ ಕಳ್ಳತನ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತಹ ಈ ಪಳಗಿದ ಕಳ್ಳನನ್ನ, ಐ ರಿಪೀಟ್, ಪಳಗಿದ ಕಳ್ಳನನ್ನ ಗುಜರಾತ್ ಪೊಲೀಸರು ಬಂಧಿಸಿದ್ದಾರೆ. ರೋಹಿತ್ ಕನುಭಾಯಿ ಸೋಲಂಕಿ, ನಾನು ಅವನ ಹೆಸರು ಹೇಳ್ತಾ ಇದ್ದೀನಿ ಇನ್ನೊಂದ್ಸಲ, ರೋಹಿತ್ ಕನುಭಾಯಿ ಸೋಲಂಕಿ ಅಂತ ಇವನಿಗೆ ಅರೆಸ್ಟ್ ಆಗಿರುವಂಥ ಆರೋಪಿ. ಗುಜರಾತ್ನಲ್ಲಿ ಏನಾಗುತ್ತೆ, ವಾಪಿ ಅನ್ನುವಂಥ ಸಿಟಿ ಇದೆ. ಇವನು ಗಳಿಸಿರೋದೆಲ್ಲ ಕೋಟಿ ಕೋಟಿ, ವ್ಯವಹಾರ ಮಾಡೋದೆಲ್ಲ ಕೋಟಿ ಕೋಟಿ. ಆದರೆ ಇವನು ತಗಲಾಕೊಂಡಿರೋದು ಯಾವುದರಲ್ಲಿ ಗೊತ್ತಾ? 1 ಲಕ್ಷ ರೂಪಾಯಿ ಕಳ್ಳತನ ಆಗಿರೋ ಪ್ರಕರಣದಲ್ಲಿ. ಪೊಲೀಸರು ಬೆನ್ನು ಹತ್ತಾರೆ. 1 ಲಕ್ಷ ರೂಪಾಯಿ ಕಳ್ಳತನ ಆದಾಗ ಬೆನ್ನು ಹತ್ತಿದಾಗ ತೀವ್ರವಾಗಿ ಹುಡುಕ್ತಾರೆ, ತನಿಖೆನ ಸರಿಯಾಗಿ ಮಾಡ್ತಾರೆ. ಆಗ ಈ ಕಳ್ಳನನ್ನ ನೋಡಿ ಪೊಲೀಸರೇ ಗಾಬರಿ ಆಗೋಗ್ಬಿಟ್ಟಿದ್ದಾರೆ. ಅಯ್ಯಯ್ಯಪ್ಪ, ಇವನ ಕಳ್ಳ, ಈ ಮಟ್ಟದಲ್ಲಿ ಕಳ್ಳನ ಅಂತ. ಯಾಕೆ ಗೊತ್ತಾ? ಇದನ್ನ ಲಕ್ಸುರಿ ಲೈಫು ಪೊಲೀಸರ ಕೈಗೆ ಸಿಕ್ಕ ಮೇಲೆ ಇವನಿಗೆ ಗೊತ್ತಾಗಿರೋದು ಏನು ಗೊತ್ತಾ? ಇವನ ಬಗ್ಗೆ 19 ದರೋಡೆ ಕೇಸ್ನಲ್ಲಿ ಇವನು ಭಾಗಿಯಾಗಿರೋದಂತೆ. 19 ದರೋಡೆ ಕೇಸ್. ಇಲ್ಲಿಯವರೆಗೂ ಒಂದು ತಗಲಾಕೊಂಡಿರಲಿಲ್ಲ. ಒಂದೇ 1 ಲಕ್ಷ ರೂಪಾಯಿ ಕಳ್ಳತನದಲ್ಲಿ ತಗಲಾಕೊಂಡ. ಇಷ್ಟು ದಿನ ಎಲ್ಲ ಮಾಡ್ಕೊಂಡು ಬಂದ, ಎಲ್ಲೂ ಏನೂ ಗೊತ್ತಾಗಿರಲಿಲ್ಲ. ತನಿಖೆ ವೇಳೆ ಗೊತ್ತಾಗಿರುವಂಥ ಪ್ರಮುಖ ವಿಚಾರ ಏನು ಗೊತ್ತಾ? ಈತ ಅದ್ಧೂರಿ ಮನೆಯೊಂದನ್ನು ಖರೀದಿಸಿರೋದು. ಅದ್ಧೂರಿಯಾಗಿನೇ, ಸಣ್ಣ ಪುಟ್ಟ ಅಲ್ಲ. ಅಯ್ಯೋ 40-50 ಲಕ್ಷ ಕೊಟ್ಬಿಟ್ಟು ಒಂದು ಮನೆ ಕಟ್ಸ್ಕೊಳ್ಳೋಕ್ಕೇ ನಮಗೆ ಸಾಕಾಗೋಗ್ಬಿಟ್ಟಿರುತ್ತೆ. ಇವನು ಮುಂಬೈನ ಮುಂಬ್ರಾ ಪ್ರದೇಶದಲ್ಲಿರುವಂಥ ಈತನ ಮನೆಯ ಒಟ್ಟು ಮೌಲ್ಯ 1 ಕೋಟಿಗೂ ಹೆಚ್ಚಂತೆ. ಆಸ್ತಿನೇ ಇರಬೇಕು ಅದು. ಜೊತೆಗೆ ಒಂದು ಆಡಿ ಕಾರನ್ನು ಕೂಡ ಇಟ್ಕೊಂಡಿದ್ದಾನೆ ಅವನು. ಆಡಿ ಕಾರ್ ನೋಡ್ರಿ ಹೆಂಗಿದ್ದಾನೆ ಅವನು. ಎಲ್ಲೆಲ್ಲಿ ಎಷ್ಟೇ ಸ್ಟ್ರಾಬೆರಿ ಕೇಸ್ ಇದ್ದಾವೆ ಅದನ್ನು ಹೇಳ್ಬಿಡ್ತೀನಿ ಇವನ ಬಗ್ಗೆ. ವಲ್ಸದ್ನಲ್ಲಿ ಒಂದು 3 ಕೇಸ್ ಇದ್ದಾವೆ ಇವನ ಬಗ್ಗೆ. ಸೂರತ್ ಮತ್ತು ಪೋರ್ಬಂದರ್, ಸೆಲ್ವಾಲ್ ಹಾಗೂ ಮಹಾರಾಷ್ಟ್ರದಲ್ಲಿ ಒಂದೊಂದು ಕೇಸ್ ಇದೆ. ತೆಲಂಗಾಣ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶದಲ್ಲಿ ತಲಾ 2 ಕಡೆಗಳಲ್ಲಿ ರಾಬ್ರಿ ಮಾಡಿರೋ ಬಗ್ಗೆ ಅವನೇ ಹೇಳ್ಕೊಂಡಿದ್ದಾನೆ, ನಾನು ಇಲ್ಲಿ ಮಾಡಿದ್ದೀನಿ ಅಂತೇಳಿ. ಜೊತೆಗೆ 6ಕ್ಕೂ ಹೆಚ್ಚು ಕಡೆಗೆ ಕಳ್ಳತನ ಮಾಡಿರೋದಾಗಿ ಇವನು ಹೇಳ್ಕೊಂಡಿದ್ದಾನೆ. ಇನ್ನೇನಾಗುತ್ತೆ, ಇಷ್ಟೆಲ್ಲ ಮಾಡ್ಕೊಂಡು ಇವನ್ನೆಲ್ಲ ಮಾಡ್ಕೊಂಡು ಬಂದು ಕೊನೆಗೆ 1 ಲಕ್ಷ ರೂಪಾಯಲ್ಲಿ ತಗಲಾಕೊಂಡ. ಈ 1 ಕೋಟಿ ರೂಪಾಯಿ ಮನೆ ಹೆಂಗೆ ಕಟ್ಕೊಂಡ, ಕಾರ್ ಹೆಂಗೆ ತೊಗೊಂಡ, ಅದಕ್ಕೆ ವೈಟ್ ಮನಿ ಹೆಂಗೆ ಕೊಟ್ಟ, ಬ್ಲ್ಯಾಕ್ ಎಲ್ಲಿಂದ ಬಂತು, IT ಅವ್ರು ಇಲ್ಲಿ ಕೇಳಲಿಲ್ವಾ? ನನಗೆ ಇನ್ನೂವರೆಗೂ ಈ ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿಲ್ಲ. ಉಳಿದವ್ರದೆಲ್ಲ ರೇಡ್ ಆಗಿಬಿಡುತ್ತೆ. ಇಲ್ಲಿ ಇವನು ಇಷ್ಟೆಲ್ಲ ಮಾಡಿದ್ರು ಕೂಡ, ಅಥವಾ ಟ್ಯಾಕ್ಸ್ ಕಟ್ಟಿದ್ನೋ ಇರ್ಬೋದೇನಪ್ಪ. ಇವನು ಇಷ್ಟೊಂದೆಲ್ಲ ಪ್ರೊಫೆಷ್ನಲಿಸ್ಟ್ ಇದ್ದಾನೆ ಅಂತಂದರೆ ಅದನ್ನು ಟ್ಯಾಕ್ಸು ಕಟ್ಟಿರ್ಬೋದೇನೋ. ಇವನು ಈತನ ಕ್ರಿಮಿನಲ್ ಕೆಲಸ ಒಂದೇ ರಾಜ್ಯದಲ್ಲಿ ಇಲ್ಲ, ವಿವಿಧ ರಾಜ್ಯಗಳಲ್ಲಿವೆ. ಏನು ಮಾಡ್ತಾ ಇದ್ದ ಗೊತ್ತಾ? ಇವನು ಹೆಸರನ್ನು ಬದಲಾಯಿಸಿಕೊಂಡು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಓಡಾಡ್ತಾ ಇದ್ದ. ಆಮೇಲೆ ಏನು ಗೊತ್ತಾ, ಓರ್ವ ಮುಸ್ಲಿಂ ಮಹಿಳೆಯನ್ನು ಕೂಡ ಮದುವೆ ಆಗಿದ್ದಾನಂತ ಇವನು. ಇವನ ಬಗ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಏನು ಗೊತ್ತಾ? ಇವನೆಲ್ಲಾದರೂ ಬೇರೆ ರಾಜ್ಯಕ್ಕೆ ಹೋದರೆ ಶ್ರೀಮಂತ ಹೋಟೆಲ್ಗಳಲ್ಲಿ, ಸಣ್ಣ ಪುಟ್ಟ 2 ಸ್ಟಾರ್ 3 ಸ್ಟಾರ್ ಅಲ್ಲ, 5 ಸ್ಟಾರ್ ಹೋಟೆಲ್ಗಳಲ್ಲಿ ಇವನು ಉಳ್ಕೊಳ್ಳೋದಂತೆ. ಅಲ್ಲಿ ಉಳ್ಕೊಂಡು ಆ ರಾಜ್ಯದಲ್ಲಿ ಕಳ್ಳತನ ಮಾಡಿಕೊಂಡು ಬಸ್ಗಳಲ್ಲೂ ಓಡಾಡ್ತಾ ಇರಲಿಲ್ಲ. ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಫ್ಲೈಟ್ಗಳನ್ನು ಬುಕ್ ಮಾಡ್ಕೊಳ್ತಿದ್ದ. ವಿಮಾನದಿಂದ ಇಳಿದು ಆಚೆ ಬಂದ ತಕ್ಷಣವೇ
ಯಾವ ಹೋಟೆಲ್ ಲಕ್ಸುರಿ ಹೋಟೆಲ್ ಬುಕ್ ಮಾಡಿರ್ತಾನೋ ಅದೇ ಹೋಟೆಲಿಂದ ಅವನಿಗೆ ಕಾರ್ ಬರಬೇಕಂತೆ. ಅಯ್ಯಯ್ಯಪ್ಪ, ಆ ಕ್ಯಾಬ್ಗಳನ್ನೇ ಬಳಕೆ ಮಾಡಿಕೊಂಡು ಹೋಗ್ತಾ ಇದ್ದ. ಆಮೇಲೆ ಇನ್ನೊಂದೇನು ಗೊತ್ತಾ ಇವನ ಬಗ್ಗೆ, ಕಳ್ಳತನ ಮಾಡಿದವರು ಅಲ್ಲಿ ಇಲ್ಲಿ ತಲೆ ಮರೆಸ್ಕೊಂಡು ಓಡಾಡ್ತಾ ಇರ್ತಾರೆ. ಇವನು ಹಂಗಲ್ಲ ರೀ, ಎಲ್ಲ ಪಾರ್ಟಿಗಳಲ್ಲಿ ಇವನು ಎಂಟ್ರಿ ಕೊಡ್ತಿದ್ದಂತೆ. ಪಾರ್ಟಿಗಳಿಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಂತೆ. ಮುಂಬೈಯಲ್ಲಿ ನೈಟ್ ಕ್ಲಬ್ ಕೇಳಬೇಕಾ, ಆ ನೈಟ್ ಕ್ಲಬ್ಗಳಿಗೆಲ್ಲ ಅವನು ಹೋಗ್ತಿದ್ದಂತೆ. ಬಾರ್ಗಳಲ್ಲಿ ಪಾರ್ಟಿ ಮಾಡಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದ. ಡ್ರಗ್ ವ್ಯಸನಿ ಆಗಿದ್ದಂತೆ ಇದು. ನೀವು ಅಂದಾಜು ಅಂದರೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ಬೋದು? ಭಾಳ ಅಂದರೆ ಖರ್ಚು ಹೇಳ್ತಾ ಇದ್ದೀನಿ ನಿಮಗೋಸ್ಕರ. ಮನೆ ಅಡುಗೆ ಅದಕ್ಕೆ ತಂದೆ ಇದಕ್ಕೆ ತಂದೆ ಅವನ್ನೆಲ್ಲ ಹೇಳ್ತಾ ಇರೋದು ಅದನ್ನು ಬಿಟ್ಟು ನಿಮಗೋಸ್ಕರ ಎಷ್ಟು ಖರ್ಚು ಮಾಡ್ಕೊಳ್ತೀರಾ ಈ ಥರ ಎಂಜಾಯ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಪಾರ್ಟಿ ಗೀಟಿ ಎಲ್ಲ ಮಾಡ್ಕೊಂಡು? ಎಷ್ಟು ಮಾಡ್ಬೋದು ಬಹಳ ಅಂದರೆ? ಒಂದು 10,000 15,000. ಅಯ್ಯೋ, ಅದನ್ನು ಖರ್ಚು ಮಾಡೋದು ಕಷ್ಟನೇ. ಯೋಚನೆ ಮಾಡ್ಬಿಟ್ಟು 1,000 ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀವಿ ಎಷ್ಟೊಂದು ಖರ್ಚು ಮಾಡಬೇಕಾ ಅಂತೇಳಿ. ಇವನು ಬರೋಬ್ಬರಿ ಒಂದು ತಿಂಗಳಿಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಂತೆ. 1.5 ಲಕ್ಷ ರೂಪಾಯಿ ಬರೀ ಈ ನೈಟ್ ಕ್ಲಬ್ಸು, ಪಾರ್ಟಿ, ಡ್ಯಾನ್ಸು ಇಂಥವುಗಳೆಲ್ಲ ಹೋಗೋಕ್ಕೆ. ಏನ್ರಿ ಇವನು ಯಾರ್ದೋ ಮನೆ ಕಳ್ಳತನ ಮಾಡ್ಕೊಂಬಿಟ್ಟು ಇವನು ಎಂಜಾಯ್ ಮಾಡಿಕೊಂಡು, ಅಯ್ಯಯ್ಯಪ್ಪ, ಇಂಥ ಕಳ್ಳನನ್ನು ನೋಡಿದ್ರಾ? ಸಮಾಜದಲ್ಲಿ ಎಂತೆಂಥವ್ರು ಇರ್ತಾರೆ ಅನ್ನೋದನ್ನು ತೋರ್ಸೋಕ್ಕೆ ಇದನ್ನು ಹೇಳಿದೆ. ಹುಷಾರಾಗಿರಿ. ಮನೆ ಅಕ್ಕಪಕ್ಕದಲ್ಲಿ ಯಾರಾದರೂ ಫ್ಲ್ಯಾಟ್ ಮನೆಗೇ ತೊಗೊಂಡು ಇಟ್ಕೊಂಡಿರೋರು ಇದ್ದರೆ ಈ ಥರನೇ ಏನಾದರೂ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಆಚೆ ಹೋಗ್ಬಿಟ್ಟು ಇಂಥದ್ದೇ ಮಾಡ್ತಾಯಿದ್ರು ಏನೋ ಅಂತ ಹೇಳಿ. ಅವ್ರ ಮೂಲ ಏನು ಅನ್ನೋದೇ ಗೊತ್ತಾಗಲ್ಲ. ಇವನಂತೂ ಈಗ ಸಿಕ್ಕಾಕೊಂಡಿದ್ದಾನೆ, ಗೊತ್ತಾಗಿದೆ. ಬಟ್ ಆ ಕಳ್ಳತನ ಮಾಡಿರುವಂಥ ದುಡ್ಡನ್ನು ವಾಪಸ್ ಯಾರ್ಯಾರ್ದು ಕಳ್ಳತನ ಮಾಡಿದವ್ರಿಗೆ ವಾಪಸ್ ಕೊಡೋಕ್ಕಾಗತ್ತಾ? ಹಂಗದೊಂದು ಪ್ರಶ್ನೆ ಇದೆ, ಗೊತ್ತಿಲ್ಲ. ಅದಕ್ಕೆ ಉತ್ತರ ಯಾರಾದರೂ ಕೊಡೋಕ್ಕೆ ಸಾಧ್ಯ ಆದರೆ ಕಮೆಂಟ್ಸಲ್ಲಿ ಕೊಡಿ. ಈ ಕಳ್ಳತನ ಮಾಡಿರೋ ದುಡ್ಡನ್ನು ಇಷ್ಟೆಲ್ಲ ಕೋಟಿ ಬಂಗಲೆ ಕಟ್ಕೊಂಡು ಆಡಿ ಕಾರ್ ತೊಗೊಂಡು ಇವನ್ನೆಲ್ಲ ಮಾಡಿರ್ತಾನಲ್ಲ, ಆ ದುಡ್ಡನ್ನು ಯಾರಿಂದ ಕಳ್ಳತನ ಮಾಡಿರ್ತಾರೆ ಅವ್ರಿಗೆ ವಾಪಸ್ ಕೊಡೋಕೆ ಏನಾದರೂ ಪಾಸಿಬಲ್ಲಾ? ನನಗಂತೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ದಯವಿಟ್ಟು ನಿಮಗೇನಾದರೂ ಇದ್ದರೆ ಚೂರು ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಸುದ್ದಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಹೋಗ್ಬಿಟ್ಟು ಬರ್ತೀನಿ. ಧನ್ಯವಾದ.